टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಭಾರಿ ಮಳೆಗೆ ಕಡಬ ತಾಲೂಕಿನ ಮಣ್ಣಗುಂಡಿ ಬಳಿ ಗುಡ್ಡ ಕುಸಿತ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಮಣ್ಣಗುಂಡಿ ಗ್ರಾಮದಲ್ಲಾಗಿರುವಂತಹ ಘಟನೆ. ಗುಡ್ಡ ಕುಸಿತಗೊಂಡಂತಹ ಹಿನ್ನೆಲೆ ರಾಷ್ಟ್ರೀಯ ಹೆದ್ದಾರಿ ಬಂದ್. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಸಂಚಾರ ಬಂದಾಗಿದೆ. ಬೆಂಗಳೂರು ಮಂಗಳೂರು ಸಂಪರ್ಕಿಸುವಂತಹ ನ್ಯಾಷನಲ್ ಹೈವೇ ಇದು. ಅವೈಜ್ಞಾನಿಕ ಕಾಮಗಾರಿಯಿಂದಲೇ ಇಲ್ಲಿ ಗುಡ್ಡ ಕುಸಿತ ಆಗಿದೆ ಎನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವೈಜ್ಞಾನಿಕ ಕಾಮಗಾರಿ ಇಲ್ಲಿ ಗುಡ್ಡ ಕುಸಿತಕ್ಕೆ ಕಾರಣ ಆಗಿದೆ ಎನ್ನುವಂಥದ್ದು ಜನರ ಆರೋಪ ಮತ್ತು ಆಕ್ರೋಶ. ಗುಡ್ಡ ಕುಸಿತಗೊಂಡು ಇಲ್ಲಿ ಸಂಪರ್ಕ ಬಂದಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಹಲವು ಕಡೆಗಳಲ್ಲಿ ಈ ರೀತಿ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗ್ತಾ ಇರೋದಕ್ಕೆ ಅವೈಜ್ಞಾನಿಕ ಕಾಮಗಾರಿಯೇ ಕಾರಣ ಎನ್ನುವಂತಹ ಆರೋಪವನ್ನು ಪದೇ ಪದೇ ನಾವು ಕೇಳ್ತಲೇ ಬಂದಿದ್ದೀವಿ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಮಣ್ಣಗುಂಡಿ ಗ್ರಾಮದಲ್ಲಾಗಿರುವಂತಹ ಘಟನೆ. ಗುಡ್ಡ ಕುಸಿದು ಹೋಗಿದೆ. ಅದರ ಪರಿಣಾಮವಾಗಿ ರಸ್ತೆ, ಇದು ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರು ಮಂಗಳೂರು ಸಂಪರ್ಕಿಸುವಂತಹ ನ್ಯಾಷನಲ್ ಹೈವೇ ಬಂದ್ ಆಗಿದೆ. ಮಳೆಯಿಂದ ಗುಡ್ಡ ಕುಸಿತ ಆಯಿತು ನಿಜ, ಆದರೆ ಗುಡ್ಡ ಕುಸಿಯೋದಕ್ಕೆ ಅವೈಜ್ಞಾನಿಕ ಕಾಮಗಾರಿಗೆ ಕಾರಣ ಅಂತ ಆರೋಪಿಸಲಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಧಾರಾಕಾರವಾಗಿ ಸುರಿತಾ ಇದೆ. ನಿನ್ನೆ ಮಧ್ಯಾಹ್ನದಿಂದ ತಡರಾತ್ರಿವರೆಗೂ ಕೂಡ ಭಾರಿ ಮಳೆ. ನಿರಂತರ ಮಳೆಯಿಂದ ಮನೆಗಳಿಗೆ ನೀರು ನುಗ್ತಾ ಇದೆ. ಉಳ್ಳಾಲ ಬೈಲ್ನ ಕೆಲ ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಡಿದ್ದಾರೆ. ಕುಂಪಲ ನಿಸರ್ಗ ಲೇಔಟ್ನಲ್ಲಿನ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ರಾತ್ರಿವರೆಗೂ ಕೂಡ ಧಾರಾಕಾರವಾಗಿ ಮಳೆ ಸುರಿತು. ಆ ಮಳೆ ನೀರು ಮನೆಯೊಳಕ್ಕೆ ನುಗ್ಗಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ವಿಪರೀತ ಮಳೆಯಾಗ್ತಾ ಇದೆ ಕರಾವಳಿ ಜಿಲ್ಲೆಗಳಲ್ಲಿ. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಮಧ್ಯಾಹ್ನದಿಂದ ತಡರಾತ್ರಿವರೆಗೂ ಕೂಡ ಸುರಿದಂತಹ ಮಳೆ ಕುಂಪಲ ನಿಸರ್ಗ ಲೇಔಟ್ನ ಜನವಾಸಿಗಳಿಗೆ ಬಹಳ ದೊಡ್ಡ ಆಘಾತ ತಂದೊಡ್ಡಿದೆ. ಮನೆಯೊಳಕ್ಕೆಲ್ಲ ನೀರು ನುಗ್ಗಿದೆ. ಉಳ್ಳಾಲ ಬೈಲ್ನ ಕೆಲ ಮನೆಗಳಿಗೆ ನೀರು ನುಗ್ಗಿರೋ ದೃಶ್ಯ ನೋಡ್ತಾ ಇದ್ದೀವಿ. ಮನೆ ಆವರಣದಲ್ಲೆಲ್ಲ ನೀರು, ಹೊರಗೆ ಬರೋದಕ್ಕಾಗಲ್ಲ, ಆ ರೀತಿಯಲ್ಲಿ ನೀರು ತುಂಬಿದೆ. ಆ ಲೇಔಟ್ನ ಮನೆಗಳೆಲ್ಲ ಜಲಾವೃತಗೊಂಡಿದೆ, ದ್ವೀಪದಂತಾಗಿವೆ. ಇನ್ನು ಈ ರೀತಿ ನಿರಂತರವಾಗಿ ಮಂಗಳೂರಿನಲ್ಲಿ ಸುರಿತಾ ಇರುವಂತಹ ಮಳೆಯಿಂದ ಅಲ್ಲಲ್ಲಿ ಗುಡ್ಡ ಕುಸಿತ. ಭಾರಿ ಮಳೆಗೆ ನಗರದ ಹಲವು ಕಡೆ ಗುಡ್ಡ ಕುಸಿತ ಆಗಿದೆ. ಅದ್ಯಪಾಡಿ ಕೈಕಂಬ ಸಂಪರ್ಕಿಸುವಂತಹ ರಸ್ತೆ ಬಂದಾಗ್ತಿದೆ. ಕೈಕಂಬ ಸಂಪರ್ಕಿಸುವಂತಹ ರಸ್ತೆ ಮೇಲೆ ಮಣ್ಣು ಬಿದ್ದಿದೆ. ಮೂಡಿಕೆರೆ ಎಂಬಲ್ಲಿ ರಸ್ತೆ ಮೇಲೆ ಗುಡ್ಡ ಕುಸಿದು ಮಣ್ಣು ಬಿದ್ದಿದ್ರಿಂದಾಗಿ ಸಂಪರ್ಕ ಕಡಿತ. ವಿಮಾನ ನಿಲ್ದಾಣವನ್ನು ಸಂಪರ್ಕಿಸುವಂತಹ ರಸ್ತೆ ಇದು. ಮಣ್ಣು ಬಿದ್ದಿದೆ, ಸಂಪರ್ಕ ಕಡಿತ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಪೃಥ್ವಿ ಈಗ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಮಂಗಳೂರಿನಾದ್ಯಂತ ಭಾರಿ ಮಳೆಗೆ ಅಲ್ಲಲ್ಲಿ ಹಲವು ಅವಾಂತರಗಳಾಗಿರೋದು, ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಅಂತ? ಮಳೆ ಮಂಗಳೂರಿನಾದ್ಯಂತ ಆಗ್ತಾ ಇರುವಂತದ್ದು, ಅದಕ್ಕೋಸ್ಕರ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕೆ ಪ್ರಮುಖವಾಗಿ ಏನು ರಾಷ್ಟ್ರೀಯ ಹೆದ್ದಾರಿ 75 ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ನೆಲ್ಯಾಡಿ ಸಮೀಪದ ಕೌಕ್ರಾಡಿ ಬಳಿಯ ಮಣ್ಣಗುಂಡಿ ಎಂಬಲ್ಲಿ ಈ ಒಂದು ಗುಡ್ಡ ಕುಸಿದಿರುವಂತದ್ದು. ಸೊ ಗುಡ್ಡ ಕುಸಿದ ಪರಿಣಾಮ ಎರಡು ರಸ್ತೆ ಈಗ ಸಂಪೂರ್ಣವಾಗಿ ಬ್ಲಾಕ್ ಆಗಿದೆ. ಸದ್ಯಕ್ಕೆ ಮಂಗಳೂರು ಬೆಂಗಳೂರು ಮತ್ತೆ ಬೆಂಗಳೂರಿನಿಂದ ಮಂಗಳೂರು ಎರಡು ಸಂಚಾರ ಈಗ ಒಂದು ಹಂತದಲ್ಲಿ ಬಂದ್ ಆಗಿರುವಂತದ್ದು. ಆದ್ರೆ ಬದಲಿ ಮಾರ್ಗಗಳು, ಒಳದಾರಿಗಳಿದೆ, ಆದ್ರೆ ಅವೆಲ್ಲ ಕಾರು ಬೈಕ್ಗಳಿಗೆ ಮಾತ್ರ ಡೈವರ್ಷನ್ ತೆಗೆದುಕೊಳ್ಬಹುದಾಗಿದೆ. ಲಾರಿ, ಬಸ್ಸು ಸೇರಿದಂತೆ ಟ್ರಕ್ ಎಲ್ಲವೂ ಕೂಡ ಈಗ ರಸ್ತೆಯಲ್ಲೇ ನಿಂತು ಅಲ್ಲೇ ಇರುವಂತದ್ದು. ಅದರ ತೆರವು ಕಾರ್ಯಾಚರಣೆ ಆರಂಭವಾಗಿದೆ. ಇನ್ನು 2-3 ಗಂಟೆಗಳ ಕಾಲ ತೆರವು ಕಾರ್ಯಾಚರಣೆ ಆಗುವಂತಹ ಸಾಧ್ಯತೆ ಇದೆ. ಸೊ ಅದಾದ ಬಳಿಕ ಸಂಚಾರ ಸುಗಮ ಆಗ್ಬೋದು. ಒಂದು ಕಡೆ ಅಲ್ಲಿ ಈ ರೀತಿ ಸಂಚಾರ ಬಂದಾಗಿದೆ. ಅಂದ್ರೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವಂತವ್ರು, ಅಂದ್ರೆ ಬೆಂಗಳೂರಿನಿಂದ ಬಂದಂತವರು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವಂತವ್ರಿಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಅವರಿಗೆ ಕುಸಿತ ಏನಾಗಿದೆ ಅದಕ್ಕಿಂತ ಹಿಂದೆನೆ ಡೈವರ್ಷನ್ ಸಿಗುತ್ತೆ. ಸದ್ಯಕ್ಕೆ ಇದು ಅಲ್ಲ ಆದ್ರೆ ಇನ್ನು ಮಂಗಳೂರಿನ ಹಲವಾರು ಕಡೆ ಮನೆಗಳಿಗೆ ನೀರು ನುಗ್ಗಿರುವಂತದ್ದು. ಉಳ್ಳಾಳ ಬೈಲಿನ ಪ್ರದೇಶದಲ್ಲಿ ಸಾಕಷ್ಟು ತಗ್ಗು ಪ್ರದೇಶಗಳಲ್ಲಿ ಮನೆಗೆ ನೀರು ನುಗ್ಗಿದೆ. ಮತ್ತೆ ಏನು ಸರ್ಕ್ಯೂಟ್ ಹೌಸ್ ಮತ್ತೆ ವಿಮಾನ ನಿಲ್ದಾಣ ಸಂಪರ್ಕಿಸುವ ಮೂಡುಕೆರೆ ಏನಿದೆ, ಆ ಒಂದು ಪ್ರದೇಶದಲ್ಲಿ ರಸ್ತೆಗೆ ಒಂದು ಗುಡ್ಡ ಕುಸಿದಿರುವಂತ ದೃಶ್ಯಾವಳಿಗಳನ್ನು ಕೂಡ ನಾವು ನೋಡ್ಬೋದಾಗಿದೆ. ಸದ್ಯಕ್ಕೆ ಮಳೆ ಮುಂದುವರೆದಿದೆ. ಮಳೆ ಬಿಟ್ಟು ಬಿಟ್ಟು ಬರ್ತಾ ಇದೆ, ಅಂದ್ರೆ ನಿರಂತರವಾಗಿ ಮಳೆ ಬರ್ತಾ ಇಲ್ಲ. ಸೊ ಮಳೆ ಬಿಟ್ಟು ಬಿಟ್ಟು ಬರ್ತಾ ಇದೆ. ಮತ್ತೆ ಸಮುದ್ರದಲ್ಲಿ ಹೈ ಟೈಡ್ ಇರೋದ್ರಿಂದ ಸಮುದ್ರ ನೀರನ್ನು ತೆಗೆದುಕೊಳ್ತಾ ಇಲ್ಲ. ಸೊ ಅದರಿಂದ ಮನೆಗಳಿಗೆ ನೀರು ನುಗ್ತಾ ಇರುವಂತದ್ದು. ಸದ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಮಳೆ ಮುಂದುವರೆದಿದೆ. ಪ್ರತಿಮಾ, ಥ್ಯಾಂಕ್ ಯು ಪೃಥ್ವಿ ತಮ್ಮ ಮಾಹಿತಿಗೆ.